ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಒಂದು ಎಂಬ್ರಾಯ್ಡಿಂಗ್ ಬ್ಲೌಸು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಬ್ಲೌಸ್ ನಂದೇನೆ. ಇದು ಎಂಬ್ರಾಯ್ಡಿಂಗ್ ಆಗಿರುತ್ತಲ್ಲ, ತುದಿಗೆ ಹಾಕ್ಕೋಬೇಕು ಸ್ಟಿಚ್ಚು, ಆಮೇಲೆ ಉಲ್ಟಾ ಹಾಕ್ಕೋಬೇಕು. ಲೈನಿಂಗ್ ಕೆಳಗಡೆ ಇಟ್ಕೊಂಡು ಬ್ಲೌಸ್ ಮೇಲೆ ಅದು ಎಂಬ್ರಾಯ್ಡಿಂಗ್ ಡಿಸೈನ್ ಹೇಗೆ ಬಂದಿರುತ್ತೆ ಹಾಗೆ ಸ್ಟಿಚ್ ಮಾಡಿಕೊಂಡು ನಾವು ಇನ್ನೋಟ್ ಮಾಡ್ಕೋಬೇಕಾಗುತ್ತೆ. ಬೇರೆ ಬ್ಲೌಸ್ ಎಲ್ಲ ಮೇಲಿಂದ ಮಾಡಿದ್ರೆ ಇದು ಡಿಸೈನ್ ಹೇಗಿರುತ್ತೆ ಹಾಗೇ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂದರೆ ಡಿಸೈನ್ ಉಲ್ಟಾ ಮಾಡಿದಾಗ ನಮಗೆ ನೀಟಾಗಿ ಬರೋಲ್ಲ ಫಿನಿಶಿಂಗು. ಹಾಗಾಗಿ ನಾವು ಯಾವಾಗ್ಲೂ ಫಸ್ಟು ಎಂಬ್ರಾಯ್ಡಿಂಗ್ ಮಾಡಿ ಎಂಬ್ರಾಯ್ಡಿಂಗ್ ಕಡೆನೇ ಸ್ಟಿಚಿಂಗ್ ಮಾಡಿ ನೋಡಿ. ಈ ರೀತಿ ಲೈನಿಂಗ್ ಮೇಲೆ ಒಂದು ಸ್ಟಿಚಿಂಗ್ ಹಾಕ್ಕೋಬೇಕು ಪಾಯಿಂಟ್ ಒಳಗೆನ. ಇವು ಇದು ಹಾಕ್ಕೊಂಡು ತಿರುಗಿಸಿದ್ರೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ನೀವು ಯಾವುದೇ ಎಂಬ್ರಾಯ್ಡಿಂಗ್ ಆಗಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಆದರೆ ಹ್ಯಾಂಡ್ ವರ್ಕ್ ಆದರೆ ಇನ್ನೂ ಹುಷಾರಾಗಿ ಮಾಡಬೇಕು. ಇದು ಇದ್ರ ಮಿಷಿನ್ ವರ್ಕ್ ಆಗಿರೋದ್ರಿಂದ ಏನೂ ಅಷ್ಟು ಇದಾಗಲ್ಲ. ನೀಟಾಗಿ ಮಧ್ಯದಲ್ಲಿ ಸ್ಟೋನ್ ಏನು ಇರಲ್ಲ ಇದರಲ್ಲಿ. ಹಂಗಾಗಿ ನೀಟಾಗಿ ಕೂರಿಸ್ಕೋಬೋದು. ಆ ಸ್ಟೋನ್ ಇದ್ದಾಗ ಸ್ವಲ್ಪ ಟೆನ್ಸನ್ನ ಮೇಲೆ ಎತ್ತಿ ಎತ್ತಿ ಕೂರಿಸ್ಬೇಕಾಗುತ್ತೆ. ನೋಡಿ, ಈ ರೀತಿ ನೀಟಾಗಿ ಬರುತ್ತೆ. ಎಂಬ್ರಾಯ್ಡಿಂಗ್ ಬ್ಲೌಸ್ಗಳನ್ನ ಆರಾಮಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೋದು. ಸುತ್ತ ಗುಂಡು ಪಿನ್ಗಳು ಹಾಕ್ಬಿಟ್ಟು ಸುತ್ತ ಸ್ಟಿಚಿಂಗ್ ಹಾಕ್ಕೋಬೇಕು. ಅಂದರೆ ಬಟ್ಟೆ ಆ ಕಡೆ ಈ ಕಡೆ ಜರುಗಬಾರ್ದು ಅಂತ ನೀಟಾಗಿ ನಾವೇನು ಕಟಿಂಗ್ ಮಾಡಿರ್ತೀವಲ್ಲ ಆ ಕಡೆಯಿಂದ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ಮಾಮೂಲಿ ಕೆಳಗಡೆ ಫೋಲ್ಡಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಬಟ್ಟೆನೆಲ್ಲ ತೆಗೆದುಬಿಟ್ಟು ಮಾಡುವಂಥದ್ದು. ಇದಂತೂ ಈಸಿಯಾಗಿ ಮಾಡ್ಕೋಬೋದು. ಎಂಬ್ರಾಯ್ಡಿಂಗ್ದು ಈಸಿಯಾಗಿ ಹೊಲಿಯೋಷ್ಟು ನಾವು ಇವಾಗ ಪೈಪಿಂಗು ಎಮ್ಮಿಂಗು ಮಾಡುವಷ್ಟು ಈಸಿ ಆಗೋಲ್ಲ. ಇದು ಅಂದರೆ ಒಲೆ ಟ್ರಿಕ್ ಇರಬೇಕು. ನೀಟಾಗಿ ಸ್ಟಿಚಿಂಗ್ ಹೇಗೆ ಬರುತ್ತೆ ಡಿಸೈನ್ ಹಾಗೇ ಮಾಡಿದ್ರೇ ಅದು ಫಿನಿಶಿಂಗ್ ನೀಟಾಗಿ ಬರೋದು. ಇಲ್ಲ ಮೇಲೆ ಕೆಳಗೆ ಸ್ಟಿಚಿಂಗ್ ಮಾಡಿದ್ರೆ ನೀಟಾಗಿ ಬರೋಲ್ಲ ಅದು. ಆ ಥರ ಈ ರೀತಿ ಬಂತು ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.